ಈ ಮಧ್ಯದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಈ ಒಂದು ಅನುಮತಿ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಮಂಗಳವಾರ ಸೂಕ್ತ ಆದೇಶ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಹಾಗಾಗಿ ಅವರು ವಿರೋಧಿಸ್ತಾರೆ ಅನ್ನೋ ಕಾರಣಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಎಲ್ಲೂ ನಿಲ್ಲಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಕೊನೆ ಸತ್ಯಾಸತ್ಯತೆ ಜನತೆಗೆ ಗೊತ್ತಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ದೂರುದಾರ ಸಿಎಂ ಕೃಷ್ಣ ಇದ್ದಾರೆ. ಸರ್, ಇವತ್ತು ನಿಮ್ಮ ಒಂದು ದೂರಿನ ಆಧಾರದ ಮೇಲೆ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಅನುಮತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಈಗಾಗಲೇ ನಾವು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಸಲ್ಲಿಸಿರೋದ್ರಿಂದ ಈಗಾಗಲೇ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆದಿದೆ. ನಮ್ಮ ಆರೋಪಕ್ಕೆ ಪೂರಕವಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೊಟ್ಟಿದ್ರಿಂದ ತನಿಖೆಗೆ ಆದೇಶ ಮಾಡೋದಕ್ಕೆ ಅಥವಾ ಮತ್ತೊಂದು ಆದೇಶ ಮಾಡೋದಕ್ಕೆ ಪೂರ್ವಾನುಮತಿ ಬೇಕು ಅನ್ನೋ ಒಂದು ವಿಚಾರ ಮಾತ್ರ ಬಾಕಿ ಇಟ್ಕೊಂಡಿತ್ತು. ಈ ಕಾರಣದಿಂದ 20ನೇ ತಾರೀಕು ಆದೇಶ ಮಾಡ್ತೀನಿ ಮಾನ್ಯ ನ್ಯಾಯಾಲಯ ದಿನಾಂಕ ನಿಗದಿ ಮಾಡಿದೆ. ಈ ಮಧ್ಯದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋಲ್ಲ. ಈ ಒಂದು ಅನುಮತಿ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಮಂಗಳವಾರ ಸೂಕ್ತ ಆದೇಶ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಸರ್, ಡೇ ಒನ್ನಿಂದ ಕೂಡ ಸಿದ್ದರಾಮಯ್ಯ ಹೇಳ್ತು ನಾವೇನೋ ತಪ್ಪೇ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರೇ ಅವರಿಗೆ ಒಂದು ತನಿಖೆಗೆ ಒದಗುವಂಥ ಅನುಮತಿ ನೀಡಿದ್ದಾರೆ. ಇದೆಷ್ಟು ಮಟ್ಟಿಗೆ ಜಯ ಅಂತೀರಾ ನಿಮಗೆ? ಸರ್, ಯಾವುದೇ ಆರೋಪಿ ಕೂಡ ನೇರವಾಗಿ ನಾವು ತಪ್ಪು ಮಾಡಿದ ಪ್ರಾಮಾಣಿಕ ಒಪ್ಕೊಳ್ಳಲ್ಲ. ಅದೇ ರೀತಿ ಸಿದ್ದರಾಮಯ್ಯರು ಕೂಡ ಸಹಜ ಸ್ವಭಾವದಿಂದ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ, ಆದರೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷ್ಯಗಳು ಇರೋದಂದರೆ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ವಿಚಾರಣೆಗೆ ಅಂಗೀಕರಿಸಿದೆ. ಮತ್ತು ಮಾನ್ಯ ರಾಜ್ಯಪಾಲರು ಕೂಡ ನಾವು ಕೊಟ್ಟಂಥ ಅರ್ಜಿಯಲ್ಲಿನ ಅಂಶಗಳನ್ನು ಮತ್ತು ದಾಖಲಾತಿಗಳನ್ನು ಪರಿಗಣಿಸಿ ಇದು ವಿಚಾರಣೆ ನಡೆಸೋದಕ್ಕೆ ಅವಶ್ಯಕತೆ ಇದೆ ಅನ್ನೋ ಕಾರಣದಲ್ಲೇ ಅನುಮತಿ ಕೊಟ್ಟಿರೋದನ್ನ ಗೊತ್ತಾಗುತ್ತೆ ನಾವು ಮಾಡಿರೋ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತೇಳಿ. ಸರ್, ಈಗ ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿರುವಂಥ ಒಂದು ವೇಳೆ ಈ ಕಡೆ ರಾಜ್ಯಪಾಲರ ನಡೆಯನ್ನು ಕೂಡ ರಾಜ್ಯ ಸರ್ಕಾರ ವಿರೋಧಿಸ್ತಾ ಇದೆ. ಅದನ್ನೇ ಸರ್, ರಾಜ್ಯ ಸರ್ಕಾರ ಅವ್ರದ್ದೇ ಪಕ್ಷದ ಸರ್ಕಾರನ ಅವರು ವಿರೋಧಿಸೋದು ಅವರ ಒಂದು ಕರ್ತವ್ಯ ಮತ್ತು ಅವ್ರ ಸಹಜ ನಡವಳಿಕೆ ಇದೆ. ಇದರಲ್ಲೇನು ವಿಶೇಷತೆ ಇಲ್ಲ. ಹಾಗಾಗಿ ಅವರು ವಿರೋಧಿಸ್ತಾರೆ ಅನ್ನೋ ಕಾರಣಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಎಲ್ಲೂ ನಿಲ್ಲಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಕೊನೆ ಸತ್ಯಾಸತ್ಯತೆ ಜನತೆಗೆ ಗೊತ್ತಾಗುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಈಗ ನೀವು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಇದನ್ನು ಇಟ್ಕೊಂಡು ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಿ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ದೊಡ್ಡ ದೊಡ್ಡ ವಕೀಲರ ಸಂಪರ್ಕ ಮಾಡಿ ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸರ್, ಅದನ್ನೇ ಸರ್, ನಾವು ಕೂಡ ಕೊನೆಯವರೆಗೂ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ನಮ್ಮ ಕಡೆಯಿಂದ ಎಷ್ಟು ಇದಾಗುತ್ತೆ ಅಷ್ಟು ಇದಾಗ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಮ್ಮದು ಇರೋ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಪರಾಧ ಕೃತ್ಯ ನಡೆದಿದೆ, ಇದು ವಿಚಾರಣೆ ಯೋಗ್ಯವಾಗಿದೆ ಅಂತ ಮಾನ್ಯ ನ್ಯಾಯಾಲಯಕ್ಕೂ ಗಮನಕ್ಕೆ ಬರುತ್ತೆ ಅನ್ನೋದೇ ನಮ್ಮ ನಂಬಿಕೆ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತು. ಏನಂದರೆ ಈಗಾಗಲೇ ದೂರು ನೀಡಿದ್ದೀವಿ, ದೂರು ನೀಡಿದಾಗ ಯಾರು ಕೂಡ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಒಂದು ರಾಜ್ಯಪಾಲರ ಅನುಮತಿ ಇಟ್ಕೊಂಡು ಮುಂದಿನ ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.